ಆಹಾ ದಸರಾ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಮೈಸೂರಿನಲ್ಲಿ ಆಯುಧ ಪೂಜೆಯ ಸಂಭ್ರಮ ಜೋರಾಗಿದೆ. ಪೂಜೆಯ ವೇಳೆ ಗಾಬರಿಯಿಂದ ಎತ್ತುಗಳು ಓಡಿ ಹೋಗಿದ್ದಾವೆ. ಅರಮನೆ ಆವರಣದಲ್ಲಿ ಅನಾಹುತ ತಪ್ಪಿದೆ. ಇವತ್ತು ಮೈಸೂರಲ್ಲಿ ಆಯುಧ ಪೂಜೆಯ ಸಂಭ್ರಮ. ಮೈಸೂರು ಅರಮನೆಯ ಮುಂಭಾಗ ಪೂಜೆಯನ್ನು ಮಾಡಲಾಗ್ತಾ ಇತ್ತು. ಪೂಜೆಯ ಸಂದರ್ಭದಲ್ಲಿ ಎತ್ತುಗಳು ಗಾಬರಿಯಿಂದ ಓಡಿ ಹೋಗಿದ್ದಾವೆ. ಅರಮನೆಯ ಆವರಣದಲ್ಲಿ ಒಂದು ಅನಾಹುತ ತಪ್ಪಿದಂತಾಗಿದೆ. ಈಗ ಎತ್ತುಗಳು ಗಾಬರಿಯಿಂದ ಓಡಿ ಹೋದರೆ ಎದುರುಗಡೆ ಬರೋರ್ನು ಕ್ಯಾರೆ ಅನ್ನಲ್ಲ. ಅವು ಫಿರಂಗಿ ಗಾಡಿ ಎಳೆದು ದಿಕ್ಕಾಪಾಲಾಗಿ ಓಡಿದಾವೆ ಎತ್ತುಗಳು. ಎತ್ತುಗಳನ್ನು ಕಂಟ್ರೋಲ್ ಮಾಡಲಾಗದೆ ಪರದಾಟ ಕೂಡ ಅಲ್ಲಿ ಆಯಿತು. ವರಾಹ ಗೇಟ್ ಬಳಿ ಒಳ ಹೋಗಿ ಎತ್ತುಗಳು ಸಿಕ್ಕಾಕೊಂಡಿದ್ದಾವೆ. ಫಿರಂಗಿ ಗಾಡಿಗಳನ್ನು ಎಳೆದು ತರುವಾಗ ಆಗಿರುವಂಥ ಅನಾಹುತ ಇದು. ನೋಡಿ ದೃಶ್ಯ ನೋಡಿ, ಎಲ್ಲರೂ ಕೂಡ ಒಂದು ಕ್ಷಣ ಹೆಂಗಾಗ್ಬಿಟ್ಟಿದೆ ಅಂದರೆ ಅಲ್ಲಿನ ಪೊಲೀಸ್ನವರಿಗೆ, ಅಲ್ಲಿನ ಸಿಬ್ಬಂದಿಗಳಿಗೆ ದೊಡ್ಡ ಮಟ್ಟದ ಭಯ. ಇದು ವರಾಹ ಗೇಟ್. ಇದು ಸಹಜವಾಗಿ ಮೈಸೂರು ಅರಮನೆಯ ಆವರಣದಲ್ಲಿ ಹೋಗಿರುವವರಿಗೆ ಇದೆಲ್ಲ ಗೊತ್ತಾಗುತ್ತೆ. ಒಂದು ದೃಶ್ಯ ಕಣ್ಮುಂದೆ ಬರುತ್ತೆ, ಗಮನಿಸಬಹುದು. ಎತ್ತುಗಳು ವರಾಹ ಗೇಟ್ ಬಳಿ ಸಿಕ್ಕಾಕೊಂಡ್ಬಿಡ್ತವೆ, ಮುಂದೆ ಹೋಗೋಕ್ಕಾಗಲ್ಲ ಅವಕ್ಕೆ. ಅರಮನೆ ಮುಂಭಾಗದಿಂದ ಓಡಿ ಬಂದಿದ್ದಾವೆ, ಗಮನಿಸಬಹುದು. ಫಿರಂಗಿ ಗಾಡಿ ಅದು. ಆ ಫಿರಂಗಿ ಗಾಡಿಯನ್ನು ಎತ್ತುಗಳಿಗೆ ಕಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಅಲ್ಲಿ ಒಂದಿಷ್ಟು ಸೌಂಡು ಅದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಭಯ ಬಿದ್ದು ಪಾಪ ಎತ್ತುಗಳು ಓಡೋದಕ್ಕೆ ಶುರು ಮಾಡ್ತವೆ, ಫಿರಂಗಿ ಗಾಡಿಯ ಎಳೆದುಕೊಂಡು. ಸೊ ಅಲ್ಲಿಂದ ವರಾಹ ಗೇಟ್ ಬಳಿ ಬಂದು ಸಿಕ್ಕಾಕೊಂಡ್ಬಿಡ್ತವೆ. ಇಲ್ಲ ಅಂತ ಅಂದಿದ್ರೆ ಏನಾಗ್ತಾ ಇತ್ತೋ ಏನೋ ಕತೆ. ಅಕಸ್ಮಾತ್ ಅರಮನೆ ಹೊರಗಡೆ ಹೋಗಿಬಿಟ್ಟಿದ್ರೆ ಸಿಕ್ಕಾಪಟ್ಟೆ ಜನ ಪಾಪ ಓಡಾಡ್ತಾ ಇರ್ತಿದ್ರು ರಸ್ತೆಯಲ್ಲಿ. ಮತ್ತೆ ದೊಡ್ಡ ದೊಡ್ಡ ಅನಾಹುತಕ್ಕೆ ಇವತ್ತು ಸಾಕ್ಷಿ ಆಗ್ತಾ ಇತ್ತು. ಅದಾದ ನಂತರ ಈಗಾಗಲೇ ಆ ಎತ್ತುಗಳನ್ನೆಲ್ಲ ಹಿಡಿದು ಬೇರೆ ಕಡೆ ಕಟ್ ಹಾಕಿದ್ದಾರೆ. ಜೊತೆಗೆ ಆ ಫಿರಂಗಿ ಗಾಡಿಯನ್ನು ಎಳೆದುಕೊಂಡು ಹೋಗಿದ್ದಾರೆ, ಅಲ್ಲೇ ಸೈಡ್ಗೆ ನಿಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದರೆ ಮೈಸೂರು ದಸರಾ ಸಂದರ್ಭದಲ್ಲಿ ಇಂಥವೆಲ್ಲ ಸರ್ವೇ ಸಾಮಾನ್ಯ. ಯಾಕೆ ಅಂತ ಹೇಳಿದರೆ ವರ್ಷಕ್ಕೊಮ್ಮೆ ನಡೀತಾ ಇರುತ್ತೆ. ಪಾಪ ಮೂಕ ಪ್ರಾಣಿಗಳು ಏನೂ ಗೊತ್ತಾಗ್ತಾ ಇರಲ್ಲ, ಸಹಜ ಇಂಥ ಘಟನೆಗಳೆಲ್ಲ. ಬಟ್ ತೀರಾ ದೊಡ್ಡ ದೊಡ್ಡ ಘಟನೆಗಳಾಗೋದು ಬೇಡ ಅನ್ನೋದು ನಮ್ಮ ಒಂದು ಪ್ರಾರ್ಥನೆ. ಯಾಕೆ ಅಂತ ಹೇಳಿದರೆ ಈಗ ಮೈಸೂರು ಅಂಬಾರಿ ಸಂದರ್ಭದಲ್ಲಿ ಪಟಾಕಿಯನ್ನು ಸಿಡಿಸ್ತಾರೆ, ದೊಡ್ಡ ದೊಡ್ಡ ಸೌಂಡ್ ಕೂಡ ಇರುತ್ತೆ. ಈ ಸಂದರ್ಭದಲ್ಲೂ ಆನೆಗಳು ಯಾವುದೇ ಕಾರಣಕ್ಕೂ ವಿಚಲಿತ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮೊದಲೇ ರಿಹರ್ಸಲ್ ಕೂಡ ಮಾಡ್ತಾರೆ ಒಂದಿಷ್ಟು ದಿನಗಳ ಕಾಲ. ಸೊ ಆನೆಗಳು ಅಂಬಾರಿ ಹೊತ್ತು ಆರಾಮಾಗಿಯೇ ಸಾಕ್ತವೆ ಆ ನಿಟ್ಟಿನಲ್ಲಿ. ಬಟ್ ಇಲ್ಲಿ ಎತ್ತುಗಳಿಗೆ ಟ್ರೈನಿಂಗ್ ಇರಲ್ಲ. ಸೊ ಯಥಾವತ್ತಾಗಿ ತಂದು ನಿಲ್ಲಿಸಿರ್ತಾರೆ, ಅಲ್ಲಿ ಏನೋ ಒಂದು ಸೌಂಡ್ ಆಗಿರುತ್ತೆ. ಫಿರಂಗಿ ಗಾಡಿಯನ್ನು ಎಳೆದುಕೊಂಡೇ ಬಂದುಬಿಟ್ಟಿದ್ದಾವೆ ಎತ್ತುಗಳು. ಸೊ ಇದರಿಂದ ಏನಾಗಿದೆ, ಎಲ್ಲರೂ ಕೂಡ ಒಂದು ಕ್ಷಣ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ರು. ಅಯ್ಯೋ ಏನಾಯಿತೋ ಏನೋ ಅಂತ ಹೇಳಿ. ನೋಡಿ ಇಲ್ಲಿ ಎತ್ತಿನ ಕೊಂಬುಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ. ಚೂಪಾದ ಕೊಂಬುಗಳು. ಎದುರುಗಡೆ ಬಂದವ್ರಿಗೆ ಏನಾದರೂ ತಿವಿದು ಬಿಟ್ಟಿದ್ರೆ ಏನು ಕತೆ ಭಯದಲ್ಲಿ. ಮೊದಲೇ ಈಗ ಮೈಸೂರಿನಾದ್ಯಂತ, ಇಡೀ ರಾಜ್ಯದಾದ್ಯಂತ ಸಂಭ್ರಮದ ವಾತಾವರಣ. ಈ ಸಂಭ್ರಮಕ್ಕೆ ಕಾರಣನೇ ಮೈಸೂರು ಅರಮನೆ, ಮೈಸೂರಿನ ಚಾಮುಂಡೇಶ್ವರಿ ದೇವಿ. ಅಲ್ಲೆಲ್ಲ ಭಾಳ ಅದ್ಭುತವಾಗಿ ಅಮೋಘವಾಗಿ ಪೂಜೆ ಪುನಸ್ಕಾರಗಳು ಭಕ್ತಿ ಭಾವದಿಂದ ನಡೀತವೆ. ಇಂಥ ಸಂದರ್ಭದಲ್ಲಿ ಅಲ್ಲೇನೇ ಅನಾಹುತಗಳಾದರೆ ಇಡೀ ರಾಜ್ಯದ ಜನನೇ ಒಂಥರ ಆತಂಕಕ್ಕೆ ಒಳಗಾಗ್ಬಿಡ್ತಾರೆ, ಏನಪ್ಪ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ. ಬಟ್ ಇದು ಇಷ್ಟಕ್ಕೆ ಮುಗಿದು ಹೋಗಿದೆ. ಇದು ಭಾಳ ಒಳ್ಳೆಯ ವಿಚಾರ, ಸಮಾಧಾನಕರ ಸಂಗತಿ. ಜೊತೆಗೆ ಆಯುಧ ಪೂಜೆಯನ್ನು ಇವತ್ತು ಸಂಭ್ರಮದಿಂದ ನೆರವೇರಿಸಲಾಯಿತು ಕೂಡ ಎಲ್ಲಿ ಅರಮನೆ ಮೈದಾನದಲ್ಲಿ. ಅದಾದ ನಂತರ ಆಗಿರುವಂಥ ಒಂದು ಸಣ್ಣ ಘಟನೆ ಇದು. ಬಟ್ ಯಾವುದೇ ರೀತಿಯಾದಂಥ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಆ ಕ್ಷಣಕ್ಕೆ ಮಾತ್ರ ಸ್ವಲ್ಪ ಆತಂಕಕ್ಕೆ ಒಳಗಾಗಿದ್ರು ಅಲ್ಲಿನ ಜನ. ಅವನು ಬಿದ್ದ ಕೆಳಗಡೆ ಬಿದ್ದ.
ಅವನು ಬಿದ್ದ ಕೆಳಗಡೆ ಬಿದ್ದ ಅವನು ಬಿದ್ದ ಕೆಳಗಡೆ ಬಿದ್ದ